ಇದು ನರ್ಲೆ ಕುಡಿ ಅಂತ ನಾನು ಪಾಟ್ನಲ್ಲೇ ಬೆಳೆದಿದ್ದೀನಿ ನಮ್ಮ ಟೆರೆಸ್ ಮೇಲೆ. ಇದು ನಮ್ಮಮ್ಮ ಅಡುಗೆ ಮಾಡ್ತಾರೆ, ರೆಸಿಪಿ ಹೇಳ್ತಾರೆ, ನೀವೆಲ್ಲ ನೋಡ್ಕೊಳ್ಳಿ. ಇದ್ರ ತುಂಬ ಉಪಯೋಗ ಇದೆ ಆರೋಗ್ಯದ ದೃಷ್ಟಿಯಿಂದ. ಇದು ಗ್ಲೌಸ್ ಹಾಕೊಂಡು ತೆಗಿಬೇಕು. ನನಗೆ ಅಭ್ಯಾಸ ಇರೋದಕ್ಕೆ ಬರೀ ಕೈಲೇ ತೆಗಿತಾ ಇದ್ದೀನಿ. ಇದು ಕೈ ಉರಿ ಬರುತ್ತೆ, ಸ್ವಲ್ಪ ಕೈ ಎಣ್ಣೆ ಸಾರ್ಕೊಂಡು ಮಾಡಿದ್ರು ಆಯ್ತದೆ. ಈ ಥರ ಎಲ್ಲ ಅದನ್ನು ಫಸ್ಟ್ ಇದನ್ನೆಲ್ಲ ಹುರ್ಕೊಳ್ಬೇಕು. ಫಸ್ಟ್ ಇದನ್ನ ಈ ಥರ ಬಿಡಿಸ್ಕೊಂಡು ಜೀರಿಗೆ, ಈರುಳ್ಳಿ, ಧನಿಯಾ ಮತ್ತು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಬೇಕು, ಮತ್ತು ಒಂಚೂರು ಮೆಣಸು, ಅರಿಶಿನ ಪುಡಿ, ಟೊಮೊಟೊ ಹಾಕ್ಕೊಂಡು ಇದಿಷ್ಟನ್ನು ಸ್ವಲ್ಪ ಆಯಿಲ್ ಹಾಕಿ ಹುರ್ಕೊಳ್ಬೇಕು. ಆದಮೇಲೆ ಎಲ್ಲನೂ ಸ್ವಲ್ಪ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ರುಚಿಗೆ ಆಗೋಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಆಯಿತು, ಗೊಜ್ಜು ರೆಡಿ ಆಯಿತು. ಇದನ್ನು ಬಾಣಂತಿರಿಗೆ ಮತ್ತು ಹೆಣ್ಮಕ್ಳದು ದೊಡ್ಡ ಋತುಮತಿಯಾದವ್ರಿಗೆ ಮತ್ತು ಕೈಕಾಲು ಮೂಳೆ ನೋವಿರೋರಿಗೆ ತುಂಬ ಇದನ್ನು ಕೊಟ್ಟರೆ ತುಂಬ ಹೆಲ್ತಿಯಾಗಿರ್ತದೆ. ಮೂಳೆ ಮುರಿದಾಗಿದ್ದು ಕಟ್ಕ